ಭಾರತದಲ್ಲಿ ಆರ್ಥಿಕ ಮುಗ್ಗಟ್ಟು ಎಲ್ಲವೂ ಕಾಸ್ಟ್ಲಿ. ಇಂದು ಬೆಳಗ್ಗೆಯಿಂದಲೇ ದೇಶದ ಜನರಿಗೆ ಮೂರು ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಗ್ಯಾಸ್ ಬೆಲೆಯೂ ಏರಿಕೆಯಾಗಿದೆ. ಭಾರತದಲ್ಲಿ ಆರ್ಥಿಕ ಮುಗ್ಗಟ್ಟು ಎಲ್ಲವೂ ಕಾಸ್ಟ್ಲಿ. ಇಂದು ಬೆಳಗ್ಗೆಯೇ ದೇಶದ ಜನರಿಗೆ ಮೂರು ಶಾಕ್. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಗ್ಯಾಸ್ ಬೆಲೆಯೂ ಏರಿಕೆಯಾಗಿದೆ. ದೇಶದ ಜನರಿಗೆ ಬೆಲೆ ಏರಿಕೆಯ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇರಾನ್ ಅಮೆರಿಕ ಯುದ್ಧ ಜಗತ್ತಿಗೆ ತಟ್ಟಿದೆ ತೈಲ ಬಿಕ್ಕಟ್ಟು. ಪೆಟ್ರೋಲ್ ಡೀಸೆಲ್ ಜೊತೆ ಸಿಎನ್ಜಿ ದರವೂ ಹೆಚ್ಚಳ ಆಗಿದೆ. ಸಿಎನ್ಜಿ ಪ್ರತಿ ಕಿಲೋಗ್ರಾಂಗೆ ₹2 ಏರಿಕೆಯಾಗಿದೆ. ದೇಶದಾದ್ಯಂತ ತೈಲ ಕಂಪನಿಗಳಿಂದ ಸಿಎನ್ಜಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ಅಮೆರಿಕ ಇರಾನ್ ಯುದ್ಧ ಜಗತ್ತಿಗೆ ತಟ್ಟಿದೆ ತೈಲ ಬಿಕ್ಕಟ್ಟು. ಭಾರತದಲ್ಲಿ ಆರ್ಥಿಕ ಮುಗ್ಗಟ್ಟು ಇವಾಗ ಕಾಸ್ಟ್ಲಿ ಆಗಿರುವಂತದ್ದು. ಮೂರು ಶಾಕ್ ಎದುರಾಗಿದೆ ಜನರಿಗೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಗ್ಯಾಸ್ ಬೆಲೆಯೂ ಏರಿಕೆಯಾಗಿದೆ. ದೇಶದ ಜನರಿಗೆ ಬೆಲೆ ಏರಿಕೆಯ ಮತ್ತೊಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಇರಾನ್ ಹಾಗೆ ಅಮೆರಿಕ ಯುದ್ಧ ಈಗ ಜಗತ್ತಿಗೆ ತಟ್ಟಿದೆ ತೈಲ ಬಿಕ್ಕಟ್ಟು. ಪೆಟ್ರೋಲ್ ಡೀಸೆಲ್ ಜೊತೆ ಸಿಎನ್ಜಿ ದರವೂ ಹೆಚ್ಚಳ ಆಗಿದೆ. ಸಿಎನ್ಜಿ ಬೆಲೆ ಪ್ರತಿ ಕಿಲೋಗ್ರಾಂಗೆ ₹2 ಏರಿಕೆಯನ್ನ ಮಾಡಿರುವಂತದ್ದು. ದೇಶದಾದ್ಯಂತ ತೈಲ ಕಂಪನಿಗಳಿಂದ ಸಿಎನ್ಜಿ ಬೆಲೆ ಹೆಚ್ಚಳ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಬೆಳಗ್ಗೆಯಿಂದಲೇ ನೋಡಿ ದೇಶದ ಜನರಿಗೆ ಯಾವ ಶಾಕ್ ಅನ್ನು ಅರಗಿಸ್ಕೊಳ್ಳೋಕ್ಕಾಗುತ್ತೆ. ಪೆಟ್ರೋಲ್ದ, ಡೀಸೆಲ್ದ ಅಥವಾ ಗ್ಯಾಸ್ ಬೆಲೆಯ? ದೇಶದ ಜನರಿಗೆ ಬೆಲೆ ಏರಿಕೆಯ ಮತ್ತೊಂದು ಬಿಗ್ ಶಾಕ್. ಇರಾನ್ ಅಮೆರಿಕ ಯುದ್ಧ ಇದೀಗ ಜಗತ್ತಿಗೆ ತಟ್ಟಿದೆ ತೈಲ ಬಿಕ್ಕಟ್ಟು. ಪೆಟ್ರೋಲ್ ಡೀಸೆಲ್ ಜೊತೆ ಸಿಎನ್ಜಿ ದರವೂ ಹೆಚ್ಚಳ ಆಗಿದೆ. ಸಿಎನ್ಜಿ ಬೆಲೆ ಪ್ರತಿ ಕಿಲೋಗ್ರಾಂಗೆ ₹2 ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ಸಿಎನ್ಜಿಯು ದುಬಾರಿ ಆಗ್ತಾ ಇದೆಯಲ್ಲ ಗುರು. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ದರ ಇದೆ, ಕಳೆದ ದರ ಎಷ್ಟಿತ್ತು, ಹಳೆಯ ದರ ಎಷ್ಟಿತ್ತು, ಈಗ ಹೊಸ ದರ ಎಷ್ಟಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಮುಂಬೈನಲ್ಲಿ ಹಳೆಯ ದರ ₹82 ಇತ್ತು, ಇಂದಿನಿಂದ ₹84 ಆಗಿದೆ. ಇನ್ನು ದೆಹಲಿಯಲ್ಲಿ ಹಳೆಯ ದರ ₹77 ಇತ್ತು, ಇಂದಿನಿಂದ ₹79 ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಹಳೆಯ ದರ ₹88 ಇತ್ತು, ಇಂದಿನಿಂದ ₹90 ಆಗಿದೆ. ಕೋಲ್ಕತ್ತಾದಲ್ಲಿ ₹93 ಇತ್ತು ಹಳೆಯ ದರ, ಇಂದಿನಿಂದ ₹94 ಏರಿಕೆಯಾಗಿದೆ. ಇನ್ನು ಹೈದರಾಬಾದ್ನಲ್ಲಿ ₹96 ಇದ್ದಂತಹ ಹಳೆಯ ದರ ಇಂದಿನಿಂದ ₹97 ಏರಿಕೆಯಾಗಿದೆ. ಚೆನ್ನೈನಲ್ಲಿ ₹90.50 ಇತ್ತು, ಇವತ್ತಿನಿಂದ ₹91.50 ಏರಿಕೆಯಾಗಿರುವಂಥದ್ದು. ಇದೀಗ ಡೀಸೆಲ್ ಬೆಲೆಯ ಜೊತೆಗೂ ಪೆಟ್ರೋಲ್ ಬೆಲೆಯ ಜೊತೆಗೂ ಸಿಎನ್ಜಿಯು ಕೂಡ ಈಗ ದುಬಾರಿಯಾಗಿದೆ. ಭಾರತದಲ್ಲಿ ಆರ್ಥಿಕ ಮುಗ್ಗಟ್ಟು ಎಲ್ಲವೂ ಕಾಸ್ಟ್ಲಿ ಆಗ್ತಾ ಇದೆ. ಇಂದು ಬೆಳಗ್ಗೆಯಿಂದಲೇ ದೇಶದ ಜನರಿಗೆ ಮೂರು ಶಾಕ್ ಎದುರಾಗಿರುವಂಥದ್ದು. ಯಾವುದನ್ನು ಅರಗಿಸ್ಕೊಳ್ಬೇಕು ಅಂತ ಜನ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಇದೀಗ ಗ್ಯಾಸ್ ಬೆಲೆಯೂ ಕೂಡ ಏರಿಕೆಯಾಗಿದೆ. ಒಂದಲ್ಲ ಎರಡಲ್ಲ, ಪೆಟ್ರೋಲ್ ಆಯಿತು ಅಥವಾ ಡೀಸೆಲ್ ಆಯಿತು ಅರಗಿಸ್ಕೊಳ್ಳೋಣ ಅಂತಂದರೆ ಜೊತೆಗೆ ಗ್ಯಾಸ್ ಬೆಲೆಯೂ ಕೂಡ ಏರಿಕೆ ಮಾಡಿರುವಂಥದ್ದು. ಕೇಂದ್ರ ಸರ್ಕಾರದಿಂದ ಈ ಒಂದು ಆದೇಶ ಬಂದಿರುವಂಥದ್ದು. ದೇಶದ ಜನರಿಗೆ ಬೆಲೆ ಏರಿಕೆಯ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ಮೋದಿ ಸರ್ಕಾರ. ಇರಾನ್ ಅಮೆರಿಕ ಯುದ್ಧದ ಭೀತಿಯಿಂದಾಗಿ ಇದೀಗ ಜಗತ್ತಿಗೆ ತಟ್ಟಿರುವಂಥದ್ದು ತೈಲ ಬಿಕ್ಕಟ್ಟು. ಪೆಟ್ರೋಲ್ ಡೀಸೆಲ್ ಜೊತೆ ಸಿಎನ್ಜಿ ದರವೂ ಹೆಚ್ಚಳ ಆಗಿರುವಂಥದ್ದು. ಸಿಎನ್ಜಿ ಬೆಲೆ ಪ್ರತಿ ಕಿಲೋಗ್ರಾಂಗೆ ₹2 ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ದೇಶದಾದ್ಯಂತ ತೈಲ ಕಂಪನಿಗಳಿಂದ ಸಿಎನ್ಜಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಬೆಳಗ್ಗೆ ದೇಶದ ಜನತೆಗೆ ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ಇದೀಗ ಬಿಗ್ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ. ಇದು ನೇರವಾಗಿ ಜನಸಾಮಾನ್ಯರ ಜೇಬಿಗೆ ಕತ್ರಿ ಆಗ್ತಾ ಇರುವಂತಹ ಕೆಲಸ ಆಗ್ತಾ ಇದೆ. ಯಾಕಂತಂದರೆ ಒಟ್ಟೊಟ್ಟಿಗೆ ಮೂರು ವಸ್ತುಗಳನ್ನು ಏರಿಕೆ ಆದಾಗ ಯಾವುದನ್ನು ತಾನೇ ಅರಗಿಸ್ಕೊಳ್ಳೋದಕ್ಕಾಗುತ್ತೆ? ಜನಸಾಮಾನ್ಯರು ಯಾವುದಕ್ಕೆ ಅಂತ ಹೋಗೋದಕ್ಕಾಗುತ್ತೆ? ದಿನಗೂಲಿ ಕಾರ್ಮಿಕರ ಸ್ಥಿತಿ ಏನಾಗುತ್ತೆ? ಇದೀಗ ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ರಾಷ್ಟ್ರದ ಜನರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು.